ಈಗ ನಾವು ಗಮನಿಸ್ತಾ ಇದ್ವಿ. ಈಗ ಇಲ್ಲಿ ಪ್ಯಾನಲಲ್ಲಿರುವಂತಹ ಅತಿಥಿಗಳೆಲ್ಲರೂ ಕೂಡ ಹೇಳ್ತಾ ಇದ್ರು, ಪದ ಸೇರಿಸೋದಕ್ಕೆ ನಮ್ಮ ಯಾವುದೇ ರೀತಿಯ ವಿರೋಧ ಇಲ್ಲ, ಇದು ಆಗಬೇಕು ಅನ್ನುವಂತಹ ಮಾತನ್ನು ನೀವು ಕೇಳಿದ್ರಿ. ಇದರ ಜೊತೆಗೆ ಪದೇ ಪದೇ ಇದೇ ರೀತಿಯ ಬದಲಾವಣೆ ಮಾಡ್ಕೊಳ್ತಾ ಹೋದ್ರೆ ಲಿಸ್ಟ್ ದೊಡ್ಡದಾಗುತ್ತೆ, ಮತ್ತೆ ಮತ್ತೊಬ್ಬರು ಬರ್ತಾರೆ ಇದನ್ನು ಸೇರಿಸಿ ಅಂತ ಹೇಳ್ತಾರೆ, ಅವರು ಕೂಡ ವಾದ ಮಾಡ್ತಾರೆ. ಇದನ್ನು ಹೆಂಗೆ ಅಂತ್ಯಗೊಳಿಸೋದು ಅನ್ನುವಂತಹ ಚರ್ಚೆಯು ಕೂಡ ಇಲ್ಲಿ ಆಗುತ್ತೆ. ಸೊ ಇದನ್ನು ನೀವು ಹೆಂಗೆ ನೋಡ್ತೀರಿ? ಯಥಾಸ್ಥಿತಿ ಮುಂದುವರಿಬೇಕು ಅಂತ ನಿಮ್ಗನ್ಸುತ್ತಾ, ಅಥವಾ ಇಲ್ಲ ಬದಲಾವಣೆ ಅಗತ್ಯ ಇದೆ ಅಂತ ನೀವು ಹೇಳ್ತೀರಾ? ನೋಡಿ, ಈಗ ಭಾಳ ಇಂಟ್ರೆಸ್ಟಿಂಗ್ ಡಿಸ್ಕಷನ್ ನಡೀತಿದೆ. ಅಂದರೆ ಕರ್ನಾಟಕದ ಮೊದಲನೆಯ ಧರ್ಮ ಅದು ಬಂದು ಬೌದ್ಧ ಧರ್ಮ ಅಂತ ಒಂದು ಎಲ್ಲರೂ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ CS ದ್ವಾರಕನಾಥ್ ಅವರು ಹೇಳ್ತಾ ಇದ್ದಾರೆ, ಮತ್ತು ನಾಗರಾಜ್ ಅವರು ಎಲ್ಲರೂ ಹೇಳ್ಕೊಳ್ಳುವ ವಿಷಯ ಏನಂದರೆ ಬೌದ್ಧ ಧರ್ಮ ಪ್ರಾಚೀನ ಧರ್ಮ. ಸೊ ಹಾಗಾಗಿ ಅದನ್ನು ಕೂಡ ಇದರಲ್ಲಿ ಉಲ್ಲೇಖವಾದರೆ ಅದು ಚೆನ್ನಾಗಿರುತ್ತೆ, ಅದು ಪೂರ್ಣಗೊಳಿಸೋಕ್ಕೆ ಒಂದು ಕಾರಣ ಆಗುತ್ತೆ. ಅಂದರೆ ಇವಾಗ ಏನಂದರೆ ಫಸ್ಟ್ ರಿಲಿಜನ್ ಅಂತ ಹೇಳುವಾಗ ಯಾಕೆ ಅದನ್ನು ಬಿಡಬೇಕು? ಫಸ್ಟ್ ರಿಲಿಜನ್ ಅಂತ ಹೇಳುವಾಗ ಅದನ್ನು ಯಾಕೆ ನಾವು ಬಿಡಬೇಕು? ಅದನ್ನು ಕೂಡ ಸೇರಿಸ್ಬಿಡಿ, ನೀವು ಚಂದವಾಗಿ ಕಾಣಿಸುತ್ತಲ್ಲ. ಸೊ ಹಾಗಾಗಿ ನಾವು ನೋಡುವಾಗ ಒಂದು ಪಾಸಿಟಿವ್ ಆ್ಯಂಗಲ್ ಆಗಿ ನಾವು ನೋಡೋಣ. ಒಂದು ವೇಳೆ ಯಾರೋ ನೀವು ಹೇಳಿದಂಗೆ ಸಿಖ್ ಧರ್ಮದವರು ಬಂದು ನಮ್ಮ ಹೆಸರು ಸೇರಿಸ್ಕೊಳ್ಳಿ ಅಂತ ಬಂದರೆ ಅದು ಹೈಪೋಥೆಟಿಕಲ್ ಕ್ವೆಶನ್ ಆಗುತ್ತೆ. ಅಂಥದ್ದು ಒಂದು ನಡೆದ್ರೆ ಆಮೇಲೆ ಮಾತುಕತೆ ನಡೆಯೋಕ್ಕೆ ಸಾಧ್ಯತೆ ಇದೆ. ಬಟ್ ಅಂಥದ್ದು ಏನು ಇಲ್ಲ ಇಲ್ಲಿ. ಸೊ ವಿ ಹ್ಯಾವ್ ಟು ಟೇಕ್ ಇಟ್ ಇನ್ ಅ ಪಾಸಿಟಿವ್ ಲೈಟ್. ಅದನ್ನು ನಾವು ಇದರಲ್ಲಿ ಉಲ್ಲೇಖ ಮಾಡೋದ್ರಿಂದ ಯಾರಿಗೂ ಏನು ತೊಂದರೆ ಆಗೋದಿಲ್ಲ. ಬಟ್ ಮೀಟರ್ ಬಂದು ಸರಿಯಾಗಿ ಫಿಟ್ ಆಗಬೇಕು. ಅದು ಎಲ್ಲರೂ ಕೂತ್ಕೊಂಡು ಅದು ಚರ್ಚೆ ಮಾಡಿ ಅದು ಹೇಗೆ ಅದು ಫಿಟ್ ಮಾಡಬೇಕಂತ ಅದು ಅವ್ರು ಮಾಡ್ತಾರೆ. ಸೊ ಅದು ಮಾಡ್ತಾರೆ, ಅದು ಸಂಗೀತಗಾರರು ಮಾಡ್ತಾರೆ. ಸೊ ವೆರಿ ಗುಡ್ ಎನ್ಲೈಟ್ನಿಂಗ್ ಡಿಸ್ಕಷನ್ ಇತ್ತು. ಯಾಕಂತ ಹೇಳಿದ್ರೆ 1920s ಬರೆದಿಟ್ಟಿದ್ದಾರೆ ಇದು. 1920s ಅಂದರೆ ಅವ್ರ ವಯಸ್ಸೇ 20 ವರ್ಷ ಅಂದರೆ ಆ ಏಜ್ನಲ್ಲಿ ಬರೆದಿಟ್ಟಿದ್ದಾರೆ. 2004ರಲ್ಲಿ ಅಧಿಕೃತ ನಾಡಗೀತೆ ಅಂತ ಇದನ್ನು ಮಾಡಿದ್ರು. ಸೊ ವಿ ಹ್ಯಾವ್ ಟು ವೆಲ್ಕಮ್ ಅಂತಾನೆ ನಾನು ಹೇಳ್ಕೊತೀನಿ. ಓಕೆ, ಮುದ್ದುಕೃಷ್ಣ ಸರ್, ನನ್ನ ಇನ್ನೊಂದು ಪ್ರಶ್ನೆ. ಈ ಕವಿ ಸ್ವಾತಂತ್ರ್ಯ ಒಂದು ಕಾಲ್ ಇದೆ, ವಾಪಸ್ ಬರ್ತೀನಿ. ಶಿವಮೊಗ್ಗದಿಂದ ಒಬ್ಬ ಕಾಲರ್ ಇದ್ದಾರೆ, ಪಬ್ಲಿಕ್ ಕಾಲ್. ಶಿವಕುಮಾರ್ ಅವರು. ನಮಸ್ಕಾರ ಶಿವಕುಮಾರ್ ಅವರು. ಸರ್, ಈಗ ಇದು ಬೌದ್ಧ ಧರ್ಮ ಸೇರಿಸ್ಬೇಕು, ಅದನ್ನ ಸೇರಿಸ್ಬೇಕು, ರಾಜಕೀಯದಿಂದ ಜನಗಳಿಗೆ ಗೊಂದಲ ಮಾಡ್ತಾರೆ ವಿನಃ ಇದು ಯಾವ ಕಾರಣಕ್ಕೂ ರಾಜಕೀಯ ಪ್ರೇರಿತ ಆಗಬಾರ್ದು. ಕವಿಗಳ ಮಟ್ಟದಲ್ಲಿ ಅದನ್ನ ತೀರ್ಮಾನ ಮಾಡ್ಬೇಕೇ ವಿನಃ ಇದನ್ನ ಅವ್ರು ರಾಜಕೀಯ ಬಂದಾಗ ಇವ್ರು ಒಂಥರ ಹೇಳ್ತಾರೆ, ಇವ್ರು ರಾಜಕೀಯ ಬಂದಾಗ ಅವ್ರೊಂಥರ ಹೇಳ್ತಾರೆ. ಇವ್ರು ಎರಡೂ ಪಕ್ಷಗಳ ಎಲ್ಲಾ ರಾಜಕೀಯ ಪಕ್ಷಗಳು ಜನಗಳನ್ನ ಗೊಂದಲ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ. ನನ್ನ ಅಭಿಪ್ರಾಯ ಪ್ರಕಾರ ನೀವು ಹೇಳದಂಗೆ ಕವಿಗಳನ್ನ ಸೇರಿಸ್ಕೊಂಡು ಮಾಡ್ಬೇಕೇ ವಿನಃ ಇದರಲ್ಲಿ ರಾಜಕೀಯದನ್ನ ಯಾವ ಕಾರಣಕ್ಕೂ ಇದನ್ನ ತರಬಾರ್ದು ಅಂತ ನನ್ನ ಅನಿಸಿಕೆ. ಯಾವುದೇ ಪಕ್ಷ ಆಗ್ಲಿ, ಯಾವುದೇ ಇದಾಗ್ಲಿ, ಇವರು ಜನಗಳಿಗೆ ಬರೀ ಒಡೆಯೋದೇ ಕೆಲಸ ಮಾಡ್ತಿದ್ದಾರೆ ರಾಜಕಾರಣಿಗಳು. ರಾಜ್ಯ ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕೆ ವಿನಃ ಜನಗಳ ಅಭಿಪ್ರಾಯಗಳು ತಿಳ್ಕೊಳ್ಳೋದ್ ಬೇಡ. ಅವರು ಫಸ್ಟ್ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡ್ಲಿ. ಸುಮ್ಮನೆ ಆ ಕವಿದು ಈ ಕವಿದು ಬೇಡ, ಅವ್ರಿಗೆ ಬಿಟ್ಬಿಡಿ. ಅವ್ರಿಗೆ ಬಿಟ್ರೆ ಬಾರಿ ಒಳ್ಳೇದು ಅಂತ ನಮ್ಮ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಶಿವಕುಮಾರ್ ಅವರೇ.